ನೀವು ಯಾವುದೇ ಊರಿನಿಂದ ಬನ್ನಿ, ಮೆಜೆಸ್ಟಿಕ್ಗೆ ಬರೆದಿದ್ರೆ ನಿಮ್ಮ ಬೆಂಗಳೂರು ಪ್ರಯಾಣ ಪೂರ್ತಿಯಾಗುವುದಿಲ್ಲ. ಬೆಂಗಳೂರಿನಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಲಶ ಇದ್ದಂತೆ. ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಹೋಗುವ ಈ ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸುತ್ತಿದ್ದಾರೆ. ಅದೆಷ್ಟು ಅಸಂಖ್ಯಾತ ಜೀವಗಳಿಗೆ ಮೆಜೆಸ್ಟಿಕ್ ನೆಲೆ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಪಾಠವನ್ನ ಕೂಡ ಕಲಿಸಿದೆ. ಒಳ್ಳೆದಿದ ಮೇಲೆ ಕೆಟ್ಟದ್ದು ಇರಲೇಬೇಕು. ಮೆಜೆಸ್ಟಿಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವುದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯದ ತಲೆ ಮೇಲೆ ಸುಳ್ಳಿನ ಕಲ್ಲು ಹೊಡೆದಂತೆ. ಅದಿರಲಿ, ಆದ್ರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಮೆಜೆಸ್ಟಿಕ್ ಅನ್ನೋ ಹೆಸರಿನ ಇತಿಹಾಸದ ಬಗ್ಗೆ. ಹಳೆ ತಲೆಮಾರಿನ ಜನರಿಗೆ ಬಿಟ್ರೆ ಈಗಿನ ಕಾಲದಲ್ಲಿ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಗೊತ್ತೇ ಇಲ್ಲ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ. ಆದ್ರೆ ಆ ಬಸ್ ಸ್ಟ್ಯಾಂಡ್ ಮಾಡೋಕು ಮುನ್ನ ಅಲ್ಲಿ ಏನಿತ್ತು ಅಂತ ತಿಳಿದಾಗ ಈ ಪರಿಸರಕ್ಕೆ ನಾವೆಂತ ಅನ್ಯಾಯ ಮಾಡ್ತಿದ್ದೀವಿ ಅಂತ ನಿಮಗನ್ಸಿದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂಚೂರು ಆತ್ಮಸಾಕ್ಷಿ ಇದೆ ಅಂತ ಅರ್ಥ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋ ಮುನ್ನ ಆ ಜಾಗದಲ್ಲಿ ಏನಿತ್ತು ಅಂತ ಮೊದಲು ತಿಳಿಯೋಣ. ಅಂದಹಾಗೆ ಬೆಂಗಳೂರು ಒಂದ್ ಕಾಲದಲ್ಲಿ ಕೆರೆಗಳ ನಗರವಾಗಿತ್ತು. 19 ಮತ್ತು 20ನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳಿದ್ವು. ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕೆರೆಗಳನ್ನ ಮುಚ್ಚಿ ಬೃಹತ್ ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು, ಅಂಗಡಿ ಮಳಿಗೆ, ಬಸ್ ನಿಲ್ದಾಣ ಹೀಗೆ ಮುಂತಾದವುಗಳನ್ನ ನಿರ್ಮಾಣ ಮಾಡಲಾಯಿತು. ಈಗ ನಾವು ಹೇಳ್ತಿರುವ ಮೆಜೆಸ್ಟಿಕ್ ನ ಬೃಹತ್ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡುವ ಮುನ್ನ ಅಲ್ಲೊಂದು ಬೃಹತ್ ಕೆರೆ ಇತ್ತು. ಆ ಕೆರೆಯ ಹೆಸರು ಧರ್ಮಾಂಬುಧಿ ಕೆರೆ. ಸರಿಯಾಗಿ ನಿರ್ವಹಣೆ ಮಾಡದೆ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದ ಕೆರೆ ಬತ್ತಿ ಹೋಯಿತು. ಹೀಗಾಗಿ ಅಂದಿನ ಕಾಲದಲ್ಲಿ ಬತ್ತಿ ಹೋಗಿದ್ದ ಧರ್ಮಾಂಬುಧಿ ಕೆರೆಯನ್ನ ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಯಿತು. ಈಗಿರುವ ಬಸ್ ನಿಲ್ದಾಣವನ್ನ ಮಾಜಿ ಸಿಎಂ ಆರ್ ಗುಂಡೂರಾವ್ ನಿರ್ಮಿಸಿದ್ರು. ಬೆಂಗಳೂರು ಕೋಟ್ಯಾಂತರ ಜನರಿಗೆ ನೆಲೆ ಕೊಟ್ಟಿದೆ ಅನ್ನೋದು ಸತ್ಯ. ಆದ್ರೆ ಒಂದು ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದ ಕೆರೆಗಳು ಇಂದು ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಅಷ್ಟೇ ಇದೆ. ಆ ಕಾಲದಲ್ಲಿ ಬೆಂಗಳೂರಿಗೆ ನೀರಿನ ಬರುವೇ ಇರಲಿಲ್ಲ. ಎಂತಹ ಸ್ವಾರ್ಥ ಜನರು ನೋಡಿ. ಅಬ್ಬಬ್ಬ ಅಂದ್ರೆ 60ರಿಂದ 70 ವರ್ಷ ಬದುಕುವ ಸ್ವಾರ್ಥ ಬದುಕಿಗೋಸ್ಕರ ನೂರಾರು ವರ್ಷ ಅಸಂಖ್ಯಾತ ಜನರಿಗೆ ಬದುಕಿನ ಸೆಲೆಯಾಗಿದ್ದ ಕೆರೆಗಳನ್ನ ನುಂಗಿ ಅಲ್ಲಿ ಬೃಹತ್ ಕಟ್ಟಡ ಮಗದೊಂದು ಕಟ್ಟಿ ಮುಂದಿನ ಪೀಳಿಗೆಯ ಜನರಿಗೆ ಗೋರಿ ಕಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಕಾವೇರಿ ನದಿಯ ನೀರು ಬರದೇ ಇರ್ತಿದ್ರೆ ಇಂದು ಬೆಂಗಳೂರಿನ ಸ್ಥಿತಿ ಹೇಗಾಗ್ತಿತ್ತು? ಇನ್ನು ಬುದ್ಧಿ ಕಲಿತಿಲ್ಲ ನಮ್ಮ ಜನ. ಅಂದಹಾಗೆ ಮೆಜೆಸ್ಟಿಕ್ ಎಂಬ ಹೆಸರು ಬರೋದಕ್ಕೆ ಕಾರಣ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್. ಹೌದು, ಈ ಮೆಜೆಸ್ಟಿಕ್ ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ಗಳಿದ್ವು. ಅವುಗಳಲ್ಲಿ ಕೆಲವೊಂದು ಮುಚ್ಚಿ ಹೋಗಿವೆ. ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು. ಅದು ಬಾರಿ ಫೇಮಸ್ ಆಗಿದ್ದ ಥಿಯೇಟರ್. ಹೀಗಾಗಿ ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು. ಈ ಸಿನಿಮಾ ಥಿಯೇಟರ್ ಅನ್ನ 1920ರಲ್ಲಿ ಕಟ್ಟಲಾಗಿತ್ತು. ಬಹಳ ಪ್ರಸಿದ್ಧಿ ಹೊಂದಿದ್ರಿಂದಲೇ ಇಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು. ಇನ್ನು ಮೆಜೆಸ್ಟಿಕ್ ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಇಡೀ ಬೆಂಗಳೂರಿನಲ್ಲಿಯೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅಣ್ಣಮ್ಮ ತಾಯಿ ಇಡೀ ಬೆಂಗಳೂರಿನ ಕಾಯ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಅಮಾವಾಸ್ಯೆ ಹಾಗೂ ಪೌರ್ಣಿಮೆಯಂದು ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಗಲ್ಲಿಗೂ ಕೂಡ ಅಣ್ಣಮ್ಮನ ಉತ್ಸವವನ್ನ ಯುವಕರು ಮಾಡುತ್ತಲೇ ಬಂದಿದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಖಾಸಗಿ 3 ಬಸ್ ನಿಲ್ದಾಣಗಳನ್ನ ಒಟ್ಟಿಗೆ ಒಂದೇ ಕಡೆ ನೋಡಬಹುದಾಗಿದೆ. ಅಕ್ಕಿಪೇಟೆ, ಬಾಳೆಪೇಟೆ, ಚಿಕ್ಕಪೇಟೆಗೂ ತುಂಬಾ ಹತ್ತಿರದಲ್ಲೇ ಇದೆ. ಇದರ ಜೊತೆಗೆ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್, ಹೋಟೆಲ್, ವಸತಿ ಗೃಹಗಳು ಮೊದಲಾದವುಗಳನ್ನ ಒಳಗೊಂಡಿದೆ.